ಕುಬೇರ ಎಂದು ಕರೆಯಲ್ಪಡುವ ಕುಬೇರನು ಸಂಪತ್ತು, ಸಮೃದ್ಧಿ ಮತ್ತು ಸಂಪತ್ತಿನ ಹಿಂದೂ ದೇವರು. ಅವನು ಯಕ್ಷ, ಪ್ರಕೃತಿ ಆತ್ಮಗಳು, ರಾಜ ಮತ್ತು ಉತ್ತರ ದಿಕ್ಕಿನ ದಿಕ್ಪಾಲ, ರಕ್ಷಕ. ಭೌತಿಕ ಸಮೃದ್ಧಿ ಮತ್ತು ಸಂಪತ್ತಿಗಾಗಿ ಅವನನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಜನನ ಕುಬೇರನನ್ನು ಸಾಂಪ್ರದಾಯಿಕವಾಗಿ ಋಷಿ ವಿಶ್ರವ ಮತ್ತು ಅವರ ಪತ್ನಿ ಇಳವಿಡ ಅವರ ಮಗ ಎಂದು ನಂಬಲಾಗಿದೆ. ಇದು ಅವನನ್ನು ಲಂಕಾದ ರಾಕ್ಷಸ ರಾಜ ರಾವಣನ ಮಲ ಸಹೋದರನನ್ನಾಗಿ ಮಾಡುತ್ತದೆ. ಕುಬೇರನ ಸಂಪತ್ತಿನ ಏರಿಕೆ. ಕುಬೇರನು ಶಿವನ ಧರ್ಮನಿಷ್ಠ ಭಕ್ತನಾಗಿದ್ದನು ಮತ್ತು ತೀವ್ರ ತಪಸ್ಸಿನ ಮೂಲಕ ಅವನು ಸಂಪತ್ತಿನ ಅಧಿಪತಿಯ ಪಾತ್ರದಿಂದ ಆಶೀರ್ವದಿಸಲ್ಪಟ್ಟನು. ಪ್ರತಿಫಲವಾಗಿ ಶಿವನ ವಾಸಸ್ಥಾನಕ್ಕೆ ಹತ್ತಿರವಿರುವ ಕೈಲಾಸ ಪರ್ವತದ ಬಳಿ ಇರುವ ಊಹಿಸಲಾಗದ ಸಂಪತ್ತಿನ ನಗರವಾದ ಅಲಕಾಪುರಿ ನಗರವನ್ನು ಅವನಿಗೆ ನೀಡಲಾಯಿತು. ರಾವಣನೊಂದಿಗಿನ ಸಂಘರ್ಷ. ಕುಬೇರನು ಮೂಲತಃ ಪುಷ್ಪಕ ವಿಮಾನ ಎಂಬ ಹಾರುವ ರಥವನ್ನು ಹೊಂದಿದ್ದನು. ಅಸೂಯೆ ಮತ್ತು ಮಹತ್ವಾಕಾಂಕ್ಷೆಯಿಂದ ಪ್ರೇರಿತನಾದ ರಾವಣನು ಕುಬೇರನನ್ನು ಸೋಲಿಸಿ ಪುಷ್ಪಕ ವಿಮಾನವನ್ನು ವಶಪಡಿಸಿಕೊಂಡನು. ಆದರೆ ಕುಬೇರನು ಅಲಕಾಪುರಿಯಿಂದ ಯಕ್ಷರನ್ನು ಆಳುವುದನ್ನು ಮುಂದುವರಿಸಿದನು. ಸಹೋದರರಾಗಿದ್ದರೂ ರಾವಣ ಮತ್ತು ಕುಬೇರರು ವಿಭಿನ್ನ ಮಾರ್ಗಗಳನ್ನು ತೆಗೆದುಕೊಂಡರು. ರಾವಣನು ಅಹಂ ಮತ್ತು ವಿನಾಶದ ಸಂಕೇತವಾದರೆ ಕುಬೇರನು ಸಮೃದ್ಧಿ ಮತ್ತು ಧರ್ಮದ ಸಂಕೇತವಾಗಿ ನಿಂತನು. ಗೋಚರತೆ ಮತ್ತು ಚಿಹ್ನೆಗಳು. ಕುಬೇರನನ್ನು ಕುಳ್ಳಗಿನ, ದಪ್ಪ ಮನುಷ್ಯನಾಗಿ ಚಿತ್ರಿಸಲಾಗಿದೆ. ಇದು ಸಮೃದ್ಧಿಯನ್ನು ಸೂಚಿಸುತ್ತದೆ. ಅವನ ಬಳಿ ಮಡಕೆ ಇದೆ, ಗದೆ, ದಾಳಿಂಬೆ ಮತ್ತು ಕೆಲವೊಮ್ಮೆ ಹಣದ ಚೀಲ ಅಥವಾ ಆಭರಣಗಳ ಪಾತ್ರೆ ಇದೆ. ಅವನು ಸಂಪತ್ತನ್ನು ಸಂಕೇತಿಸುವ ಭಾರವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಪೂಜೆಯಲ್ಲಿ ಕುಬೇರ. ಕುಬೇರನನ್ನು ಹೆಚ್ಚಾಗಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯೊಂದಿಗೆ ಪೂಜಿಸಲಾಗುತ್ತದೆ, ವಿಶೇಷವಾಗಿ ದೀಪಾವಳಿಯ ಸಮಯದಲ್ಲಿ. ಮನೆಗಳು ಮತ್ತು ವ್ಯವಹಾರಗಳಲ್ಲಿ ಸಮೃದ್ಧಿಗಾಗಿ ಅವರನ್ನು ವಾಸ್ತುಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಸಹ ಕರೆಯಲಾಗುತ್ತದೆ. ಸಂಪತ್ತಿನ ಸಂಗ್ರಹಣೆ ಮತ್ತು ಸಂರಕ್ಷಣೆಗಾಗಿ ಅವನ ಆಶೀರ್ವಾದವನ್ನು ಕೋರಲಾಗುತ್ತದೆ. ಇತರ ಸಂಸ್ಕೃತಿಗಳಲ್ಲಿ ಕುಬೇರ. ಬೌದ್ಧ ಧರ್ಮದಲ್ಲಿ ಕುಬೇರನನ್ನು ಉತ್ತರದ ರಕ್ಷಕನಾದ ವೈಶ್ರವಣ ಎಂದು ಕರೆಯಲಾಗುತ್ತದೆ. ಜೈನ ಧರ್ಮದಲ್ಲಿ ಅವನನ್ನು ಸರ್ವಾನುಭೂತಿ ಎಂದು ಕರೆಯಲಾಗುತ್ತದೆ. ಕುಬೇರನ ಕಥೆಯ ನೀತಿ. ನೀತಿ, ನಮ್ರತೆ ಮತ್ತು ಭಕ್ತಿಯ ಮೂಲಕ ಸಂಪತ್ತನ್ನು ಗಳಿಸಿದಾಗ ಸಮೃದ್ಧಿ ಮತ್ತು ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ಕುಬೇರನ ಜೀವನವು ಕಲಿಸುತ್ತದೆ.